ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಈ ದಿನ ಅಕ್ಷಯ ತೃತೀಯದಂದು ನಾವು ಹೇಗೆ ಪೂಜೆ ಮಾಡಬೇಕು, ಯಾವ ವಿಷಯಕ್ಕಾಗಿ ಪೂಜೆ ಮಾಡಬೇಕು, ಈ ದಿನ ಒಳ್ಳೆಯದಾ ಕೆಟ್ಟದ್ದಾ ಎಂದು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಸ್ನೇಹಿತರೆ. ಅಕ್ಷಯ ತೃತೀಯ ಒಂದು ಪವಿತ್ರ ಮತ್ತು ಶುಭ ದಿನ ಎಂದು ಭಾರತೀಯ ಸಂಸ್ಕೃತಿಯಲ್ಲಿ ಗುರುತಿಸಲಾಗಿದೆ. ಈ ದಿನವನ್ನು ಅಕ್ಷಯ ಎಂದರೆ ಕ್ಷಯವಿಲ್ಲದ ಅಥವಾ ಹಾಳಾಗದೆ ಇರುವಂತಹದ್ದು ಎಂದು ಅರ್ಥ ಮಾಡಿಕೊಳ್ಳುತ್ತಾರೆ. ಈ ದಿನ ಮಾಡಿದ ಸತ್ಕರ್ಮಗಳು, ದಾನ, ಪೂಜೆಗಳು ಮತ್ತು ಹೂಡಿಕೆಗಳು ಸದಾಕಾಲ ಫಲವನ್ನು ಕೊಡುತ್ತವೆ ಎನ್ನುವ ನಂಬಿಕೆ ಇದೆ. ಅಕ್ಷಯ ತೃತೀಯದಂದು ಚಿನ್ನ ಅಥವಾ ಬೆಳ್ಳಿ ಖರೀದಿಸುವುದು ಉತ್ತಮ ಶ್ರೇಯಸ್ಸಿಗೆ ಕಾರಣವೆಂದು ನಂಬುತ್ತಾರೆ. ಈ ದಿನವನ್ನು ಯಾವುದೇ ಹೊಸ ಉದ್ಯಮ, ವ್ಯವಹಾರ, ಮನೆ ನಿರ್ಮಾಣ, ಶ್ರದ್ಧಾ ಕಾರ್ಯಗಳು ಅಥವಾ ವಿವಾಹ ಮೊದಲಾದ ಶುಭ ಕಾರ್ಯಗಳು ಆರಂಭಕ್ಕೆ ಅತ್ಯುತ್ತಮ ದಿನವೆಂದು ನಂಬುತ್ತಾರೆ. ಅಕ್ಷಯ ತೃತೀಯ ದಿನದಂದು ನಾವು ಹೇಗೆ ಪೂಜೆ ಮಾಡಬೇಕು, ಯಾವ ಸಾಮಗ್ರಿಗಳು ಬೇಕು ಎಂದು ನೋಡೋಣ ಬನ್ನಿ. ತಾಜಾ ಹೂಗಳು, ತುಳಸಿ ದಳಗಳು, ಬೆಳಕಿನ ದೀಪ, ನೈವೇದ್ಯದ ದೀಪ, ಹಣ್ಣುಗಳು, ಬೆಲ್ಲ, ಅಕ್ಕಿ, ತುಪ್ಪ, ಪಾನಕ, ಬೆಲ್ಲದ ನೀರು, ವಸ್ತ್ರ, ಚಿನ್ನ ಮತ್ತು ಬೆಳ್ಳಿಯ ವಸ್ತುಗಳು, ಪಂಚಾಮೃತ, ಹಾಲು, ತುಪ್ಪ, ಶುದ್ಧ ನೀರು, ಬೆಲ್ಲ ಇವುಗಳು ಬೇಕಾಗಿರುವಂಥ ಸಾಮಗ್ರಿಗಳು. ಪೂಜೆಯ ಕಾರ್ಯಕ್ರಮ, ಯಾವ ರೀತಿ ನಾವು ಪೂಜೆ ಮಾಡಬೇಕು ಎಂದು ತಿಳಿದುಕೊಳ್ಳೋಣ ಬನ್ನಿ. ಶುದ್ಧತೆ: ಮುಂಜಾನೆ ಸಕಾಲಕ್ಕೆ ಎದ್ದು ಸ್ನಾನ ಮಾಡಿ ಶುದ್ಧವಾಗಿರಿ. ಮನೆಯ ಶುಚಿ ಮತ್ತು ಪೂಜಾ ಸ್ಥಳವನ್ನು ಶುದ್ಧ ಮಾಡಿ. ಗಣೇಶ ಪೂಜೆ: ಮೊದಲಿಗೆ ಶ್ರೀ ಗಣೇಶನಿಗೆ ಪೂಜೆ ಮಾಡಿ ವಿಘ್ನಗಳ ನಿವಾರಣೆಗಾಗಿ ಪ್ರಾರ್ಥಿಸಿ. ಕಲಶ ಸ್ಥಾಪನೆ: ಶುದ್ಧವಾದ ತಾಮ್ರ ಅಥವಾ ಬೆಳ್ಳಿಯ ಕಲಶವನ್ನು ಶುದ್ಧ ನೀರು ತುಂಬಿ ತುಳಸಿ, ಬೆಲ್ಲ, ಹಣ್ಣಿನ ತೊಗಲು ಹಾಕಿ ಸ್ಥಾಪಿಸಿ. ವಿಷ್ಣು ಮತ್ತು ಲಕ್ಷ್ಮಿಯ ಪೂಜೆ: ವಿಷ್ಣು ಮತ್ತು ಲಕ್ಷ್ಮೀ ದೇವಿಯ ವಿಗ್ರಹ ಅಥವಾ ಚಿತ್ರವನ್ನು ತೋರಿಸಿ ಹೂಗಳಿಂದ ಅಲಂಕಾರ ಮಾಡಿ ತುಳಸಿ ದಳವನ್ನು ವಿಷ್ಣುವಿಗೆ ಅರ್ಪಿಸಿ ಶ್ರೀ ಮಹಾವಿಷ್ಣುವೇ ನಮಃ ಎಂದು ಜಪಿಸಿ ಈ ವಿಷ್ಣು ಸಹಸ್ರನಾಮವನ್ನು ಪಠಿಸಿರಿ. ಲಕ್ಷ್ಮಿಗೆ ಚಂದನ, ಹೂಗಳು ಹಾಕಿ ಹಣ್ಣುಗಳು ಮತ್ತು ನೈವೇದ್ಯ ಅರ್ಪಿಸಿ. ನೈವೇದ್ಯ: ಬೆಲ್ಲ, ಪಾನಕ, ಮಜ್ಜಿಗೆ, ಸಿಹಿ ತಿನಿಸುಗಳು, ಹೋಳಿಗೆ, ಪಾಯಸ ಇತ್ಯಾದಿ ನೈವೇದ್ಯವಾಗಿ ಸಮರ್ಪಿಸಿ. ಆರತಿ: ದೀಪ ಬೆಳಗ್ಗೆ ಶ್ರೀ ಮಹಾವಿಷ್ಣು ಮತ್ತು ಲಕ್ಷ್ಮಿಗೆ ಆರತಿ ಮಾಡಿ ಅಸ್ತ್ರ ಸಂಕಲ್ಪ ಮಾಡಿ ನಿಮ್ಮ ಮನೋಭಿಲಾಷಗಳನ್ನು ದೇವರಿಗೆ ಅರ್ಪಿಸಿ. ದಾನ ಧರ್ಮ: ದಿನದ ಮುಖ್ಯ ಭಾಗವೆಂದರೆ ದಾನ. ಆಹಾರ, ನೀರು, ವಸ್ತ್ರ, ಚಿನ್ನದ ದಾನ ಮಾಡಬಹುದು. ಸಮರ್ಥ ಪ್ರಕಾರ ಹಸಿವಾದವರಿಗೆ ಅನ್ನ ನೀಡಿ. ಈ ದಿನ ನೀವು ಅನ್ನದಾನ ಮಾಡಿದ್ದಾದರೆ ಅಪಾರ ಪುಣ್ಯ ದೊರೆಯುತ್ತದೆ. ಈ ರೀತಿ ನೀವು ಪೂಜೆ ಮಾಡುವುದಾದರೆ ನಿಮಗೆ ಒಳ್ಳೆಯದಾಗುತ್ತದೆ. ದೇವರ ಆಶೀರ್ವಾದ ನಿಮಗೆ, ನಿಮ್ಮ ಕುಟುಂಬದ ಮೇಲೆ ಇರುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ದಯವಿಟ್ಟು ಮರಿಬೇಡಿ. ನಮಗೆ ಇನ್ನಷ್ಟು ವಿಡಿಯೋ ಹಾಕುವುದಕ್ಕೆ ದಯವಿಟ್ಟು ಸಪೋರ್ಟ್ ಮಾಡಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ.